ನಿಮ್ಮ ಹೆಸರು? ಮುನಿಯಪ್ಪ. ಮುನಿಯಪ್ಪನಾ? ಯಾವ ಅಣ್ಣ ನಿಮ್ದು? ಎಲಿಯೂರು. ಎಲ್ಲಿರಾ? ನೀವು ಜೋಳ ಬೆಳೆದಿದ್ದೀರಾ? ಯಾವ್ದು ಕಂಪ್ನಿ ಅಂತ ಬರ್ತದೆ? ಅದೇ ಗೋಲ್ಡನ್ ಕಪ್. ಗೋಲ್ಡನ್ ಕಬ್ಬ. ನಿಮ್ಗೆ ಯಾರು ರೆಫರ್ ಮಾಡಿದ್ರ ಈ ಗೋಲ್ಡನ್ ಕಬ್ಬ ಹಾಕಿ? ನರ್ಸರಿ ಮಾಂತೇಶ್ ನರ್ಸರಿ ಅವರಾ? ಏನಂತ ಹೇಳಿದ್ರು ನಿಮ್ಗೆ? ಅದೇ ಚೆನ್ನಾಗಿದೆ, ಹೊಸ ತಳಿ ಅಂತೇಳಿ ಹೇಳಿದ್ರು. ಹೊಸ ತಳಿ ಅಂತ ಹೇಳಿದ್ರಾ? ನಿಮ್ಗೆ ಈ ತಳಿ ಬಗ್ಗೆ ನೋಡಿದ್ರೆ ಏನು ಅನಿಸ್ತೈತೆ ಅಣ್ಣ ನಿಮ್ಗೆ? ಚೆನ್ನಾಗೈತೆ ಅಂತಾರೆ. ಇಲ್ಲಿ ದನ ಓಡಾಡೋರೆಲ್ಲ ಚೆನ್ನಾಗೈತೆ, ಒಳ್ಳೆ ಬೆಳೆ ಆಗೈತೆ ಅಂತ ಹೇಳ್ತಾರೆ. ಒಳ್ಳೆ ಬೆಳೆ ಆಗೈತೆ ಅಂತ ಹೇಳ್ತಾರೆ. ಮತ್ತೆ ಹೆಂಗ ಅನಿಸ್ತು? ನೀವು ತಳಿ ಎಷ್ಟಾರು ನಾಟಿ ಮಾಡಿದ್ರಣ್ಣ? ಇದು 8,000 ನಾರು. 8,000 ಇನ್ನೂ ಒಂದು 2 ಕ್ರೇಟ್ 3 ಕ್ರೇಟ್ ಉಳ್ಕೊಂಡಿತ್ತು. 3 ಕ್ರೇಟ್ ಉಳ್ಕೊಂಡಿತ್ತು. 8,000 ಅದಕ್ಕೆ ಒಂದು 7,500. 7,500. ಇಷ್ಟಕ್ಕೆ ಮುಂಚೆ ಯಾವ್ದು ನಾಟಿ ಮಾಡಿದ್ರಾ? ಮಾಡಿದ್ರಿ ಮಿತಾಸ್ ಮಾಡಿದ್ರೆ ಅದು 9,000 ಹಾಕಿದ್ರು. 9,000 ಹಾಕಿದ್ರು. ನಿಮ್ಗೆ ಏನಂದ್ರೆ ಇವಾಗ ಇಷ್ಟಕ್ಕೆ ಮುಂಚೆ ಅದು ಹಾರ್ವೆಸ್ಟ್ ಮಾಡೋದಲ್ಲಿ ಎಷ್ಟು ಕೆಜಿ ಬಂದಿತ್ತು? ಅದು 2.5 ಟನ್ ಬಂದಿತ್ತು. 9,000. 2.5 ಟನ್. ಈ ಸರಿ ನಿಮ್ಗೆ ಎಷ್ಟು ಟನ್ ಆಗ್ಬೋದು? ಈ ಸಾರಿ 3.5 ಟನ್. 3.5 ಟನ್. 3.5 ಟನ್ ಅವರೇಜ್ ಐತೆ. ನಿಮಗೆ ಇದು ಈ ತರ ಗಿಡ ಯಾವ ತರ ಆಯ್ತು? ಅದು ಇನ್ನೂ ಮಟ್ಟ ಇತ್ತು ಗಿಡ. ಇದು ಹೈಟ್ ಐತೆ. ಈ ಕಡ್ಡಿನೂ ಸ್ವಲ್ಪ ದಪ್ಪ ಐತೆ. ಇದು ತೆನೆ ನೋಡಿದ್ರೆ ಹೆಂಗ ಅನಿಸ್ತಿದೆ ನಿಮ್ಗೆ? ತೆನೆನೂ ದಪ್ಪ ಐತೆ, ಚೆನ್ನಾಗೈತೆ. ತೆನೆ ಎಲ್ಲ ಒಂಥರ ಗ್ರೀನ್ ಬರ್ತದೆ. ಗ್ರೀನ್ ಬರ್ತದೆ, ಹಸಿರು. ಹಸಿರು. ನಿಮ್ಮ ಈ ತಳಿ ಬಗ್ಗೆ ನೋಡ್ಬಿಟ್ಟು ಸುತ್ತಮುತ್ತ ಹೋಗೋರು ಬರೋರು ಎಲ್ಲ ಏನ್ ಹೇಳಿದ್ರು? ಅಲ್ಲ ಚೆನ್ನಾಗದೆ ಅಂತಂದ್ರು. ಎಲ್ಲಿ ತಂದ್ರೆ ನಾರು ಅಂತ ಕೂಡ ಕೇಳ್ತಾರೆ. ಎಲ್ಲಿ ತಂದ್ರೆ ನಾರು ಅಂತ ಕೂಡ ಕೇಳಿದ್ರ? ನೋಡ್ರಿ ಅಣ್ಣ, ಇದು ತೆನೆ ಹೆಂಗ ಅನಿಸಿದೆ ಅಣ್ಣ ತೆನೆ ನಿಮ್ಗೆ? ಚೆನ್ನಾಗೈತೆ. ರೋಗಕ್ಕೆ? ರೋಗ ಏನಿಲ್ಲ. 2 ಸಾರಿ ಮದ್ದು ಹೊಡೆದಿರೋದು, ಆಮೇಲೆ ಒಂದ್ಸಾರಿ ರೆಡಮಲ್ ಗೋಲ್ಡ್ ಒಂದ್ಸಾರಿ ಹೊಡೆದಿರೋದು ಅಷ್ಟೇ. ಅಷ್ಟೇನಾ? ಅಣ್ಣ ಇದೇ ತರನೇ ಸುತ್ತಮುತ್ತ ರೈತರೆಲ್ಲ ಬರ್ತಿರ್ತಾರಲ್ಲ, ಹೇಳಿ ತಳಿನೂ ಚೆನ್ನಾಗಿದೆ. ಈಶ್ವೇಶ್ ಏನಂದ್ರೆ ಒಳ್ಳೆ ಗುಣಮಟ್ಟದ ಬೀಜ ಕೊಡೋದು, ಒಳ್ಳೆ ಇಳುವರಿ ತಗೊಳೋದು, ಟನ್ನೇಜು ಎಲ್ಲದಕ್ಕಿಂತ ಚೆನ್ನಾಗಿ ಬರ್ತದೆ. ಟನ್ನೇಜ್ ಬರುತ್ತೆ. ಟನ್ನೇಜ್ ಚೆನ್ನಾಗಿ ಬರ್ತದೆ. ನೋಡ್ಬೋದು ನೀವು, ಕಡ್ಡಿನಾಗ್ಲಿ ಇಳುವರಿನಾಗ್ಲಿ. ಏನ್ ಗೊತ್ತಾ, ಇನ್ನೊಂದು ನಾವು ಭೂಮಿಗೆ ಎಷ್ಟು ಕೊಡ್ತೀರೋ ಪ್ರತಿಫಲ 1 ಡಬಲ್ ನಮ್ಗೆ ಅಷ್ಟು ಕೊಡ್ತೈತೆ. ಅದಕ್ಕೆ ನೀವೇನೇ ಮಾಡ್ಲಿ ಭೂಮಿಗೆ ಮಾತ್ರ ಮೋಸ ಮಾಡಕ್ ಹೋಗ್ಬೋದು. ಭೂಮಿಗೆ ಚೆನ್ನಾಗಿ ಹಾಕಿದ್ರಿ ಬಿಡಿ. ಭೂಮಿಗೆ ಪ್ರತಿಫಲ ಹಂಗೆ ಕೊಡ್ತದೆ ನಮ್ಗೆ. ಅಲ್ಲ, ಭೂಮಿಯಲ್ಲಿ ತಾಕತ್ತಿಲ್ಲ ಅಂದ್ರೆ ಈ ತರ ಬರ್ತಾ ಇಲ್ಲ ಅಣ್ಣ. ರೈತರಿಗೆ ಏನ್ ಹೇಳ್ತೀರಣ್ಣ? ರೈತರಿಗೆ ಏನು ಎಲ್ಲ ಬೆಳಿಬಹುದು ಅಂತ ಹೇಳ್ಬೋದು ಅಂತ. ಈ ತಳಿ ಬಗ್ಗೆ ಏನ್ ಹೇಳಂಗಿದ್ರೆ? ಅಲ್ಲ, ಬೆಳಿಬಹುದು, ಚೆನ್ನಾಗೈತೆ. ಈಲ್ಡು ಚೆನ್ನಾಗಿ ಬರುತ್ತೆ. ಇವಾಗ ನಾವು ನಮ್ಮೂರ್ನಲ್ಲಿ ಅವ್ರು ಹೇಳಿದ್ರಲ್ಲ, ಬೀಜ ನಮಗೆ ಕೊಡ್ರಿ ಅಂತ ಹೇಳಿ. ಅವನು ಪಕ್ಕ ವರ್ಷಕ್ಕ ತಿಂಗಳಕ್ಕೂ ನನ್ನ ಬೆಳೆ ಕಟಾವು ಮಾಡ್ತಾನೆ. ಅಣ್ಣ, ಈ ಪಕ್ಕದಲ್ಲಿ ಒಂದು ತೋಟ ಇದೆ, ಅದ್ ನಾವ್ ಯಾವ್ದಂತ ಹೇಳೋದ್ ಬೇಡ. ಅದೇನ್ ರೇಟ್ ಕೊಟ್ರು, ಇದೇನ್ ರೇಟ್ ಕೊಟ್ರು? ಅದು 15 ರೂಪಾಯಿ, ಇದು 16 ರೂಪಾಯಿ. 16 ರೂಪಾಯಿ ರೇಟ್ ಎಲ್ಲರೂ ಇದೆ. ಬೆಳಗ್ಗೆ ವ್ಯಾಪಾರ ಆಗಿದ್ದು. ರೇಟ್ ಎಲ್ಲೂ ಚೆನ್ನಾಗಿದೆ. ಇಳುವರಿನೂ ಚೆನ್ನಾಗಿ ಬರ್ತದೆ. ಹೋದ್ ಸಾರಿ ಈ ತರ ಇರ್ಲಿಲ್ಲ. ಈ ಸಾರಿ ಇರ್ಲಿಲ್ಲ.